ದಾವಣಗೆರೆಯಲ್ಲಿ ಇವತ್ತೊಂದು ವಿಶೇಷ ಮತ್ತು ಅಪರೂಪದ ಘಟನೆ ಅಂತ ಹೇಳ್ಬೋದು. ಮಠಾಧೀಶರು ಅಂತಂದ್ರೆ ಎಲ್ಲವನ್ನ ತ್ಯಜಿಸಿ ತಂದೆ ತಾಯಿಗೂ ಕೂಡ ಮುಖವನ್ನ ನೋಡದೆ ಅವರು ಮಠಾಧೀಶರಾಗಿ ಸಮಾಜದ ಧಾರ್ಮಿಕ ಕೆಲಸಗಳನ್ನ ಮಾಡ್ಕೊಂಡಿರ್ತಾರೆ. ಈಗ ಆ ರೀತಿಯಾಗಿ ಮಠಾಧೀಶರನ್ನ ಕೊಟ್ಟಂತ ತಂದೆ ತಾಯಿಗಳು ಕೂಡ ಅವ್ರಿಗೆ ಮಕ್ಕಳಿಲ್ಲದೆ ಯಾವುದೇ ರೀತಿಯಾದಂತ ಉನ್ನತವಾದಂತ ಕೆಲಸಗಳನ್ನ ಮಾಡಕ್ಕಾಗದೆ ಕೂಲಿನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಇದ್ದ ಮಗ ಒಬ್ರು ಏನಾದ್ರೂ ಮಾಡಿ ಒಳ್ಳೆ ದುಡಿಮೆಯನ್ನ ಮಾಡಿ ತಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾನ ಅಂತ ಅನ್ಕೊಂಡಿದ್ರು. ಆದ್ರೆ ಅವರು ಸನ್ಯಾಸಿಯಾಗಿ ಸಮಾಜದ ಸೇವೆಗೆ ಹೋಗಿದ್ರು. ಈಗ ಅದೇ ರೀತಿಯಾಗಿ ಅಂತ ಸಮಾಜ ಸೇವೆಗೆ ಕೊಟ್ಟಂತ ಕುಟುಂಬ ಇದೆ. ಇವರು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯನ್ನ ಏನು ಚಿತ್ರದುರ್ಗ ಮಠ ಇದೆ, ಬೋವಿ ಮಠ, ಆ ಬೋವಿ ಮಠಕ್ಕೆ ಮಗನನ್ನ ಸನ್ಯಾಸಿಯಾಗಿ ಕೊಟ್ಟಂತ ತಂದೆ ತಾಯಿಗಳು ಹನುಮಂತಪ್ಪ, ತಾಯಿ ಸರೋಜಮ್ಮನವರು, ಅವರ ಕುಟುಂಬ ಏನೋ ಅಂತ ಅವರು ತಾಯಿ ಸರೋಜಮ್ಮನವರು ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಅಮ್ಮ, ಇವತ್ತು ವಿಶೇಷ ಘಟನೆ. ಕುಂಚಿಟಿಗ ಸ್ವಾಮೀಜಿ ಅವರು ತಮಗೆ ಒಂದು ಮನೆಯನ್ನ ಕೊಟ್ಟಿದ್ದಾರೆ. ಮಗ ಇದ್ದಿದ್ರೆ ದುಡ್ದು ಒಂದು ಮನೆ ಆದ್ರೂ ಕಟ್ಟಿಸಿ ನಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋತಾ ಇದ್ರು. ಈಗ ಮನೆಯನ್ನ ಕೊಟ್ಟಿದ್ದಾರೆ. ಹೇಗೆ ಅನಿಸ್ತಾ ಇದೆ, ಏನ್ ಹೇಳ್ತೀರಿ ಬಗ್ಗೆ? ಬಹಳ ಖುಷಿ ಅನ್ಸತ್ತಪ್ಪಾಜಿ. ನಮ್ ಜನ್ಮವರೆಗೂ ಅಪ್ಪಾಜಾರನ ಸಣ್ಣ ಅಪ್ಪಾಜಾರನ ಮರ್ಯಾದಿಲ್ಲ. ನಂಗೆ ಮನೆ ಇದ್ದಿಲ್ಲ, ಮನೆ ಮಾಡಿ ಕೊಟ್ಟಾರೆ ನೆಳ್ಳು. ಅವ್ರ 100 ಕೋಟಿ ನಮಸ್ಕಾರ ಅಪ್ಪಾಜಿ. ಏನ್ ಮಾಡ್ಕೊಂಡು ಇದ್ರಮ್ಮ ಇಷ್ಟು ದಿನ ನೀವು ಅಂತ? ಈಗ ನಾವ ಕಲ್ಲಿನ ಕೆಲಸ ಮಾಡ್ತಿದ್ರು ಅವರು. ನಾವು ಹೊರಗಡೆ ಹೋಗ್ತಿದ್ದಿಲ್ಲ, ಮನೆಗೆ ಇರ್ತಿದ್ವಿ. ನಮ್ದು ಮಠ ಇತ್ತು. ನಮ್ಮ ಮಾಮವ್ರ ಸ್ವಾಮೀಜಿಯರು. ನಮ್ಮ ಮನೆಯವರು ಸಣ್ಣರನ್ನ ಸುಟ್ಟು ಬ್ರಹ್ಮಕುಮಾರಿ ಆಶ್ರಮಕ್ಕೆ ಹೋಗ್ತಿದ್ರು. ಮತ್ತೆ ಅದೇ ಸೇವೆ ಮಾಡ್ಕೊಂತ ಬಂದಾರೆ. ಪೂಜೆ, ಲಿಂಗ ಪೂಜೆ ಮಾಡ್ಕೊಂತಾನೆ ಬಂದಾರ. ನಿಮ್ಮ ಮಗನನ್ನ ಯಾಕೆ ಮಠಾಧೀಶ ಅಥವಾ ಸನ್ಯಾಸಿ ಮಾಡ್ಬೇಕು ಅನ್ಸ್ತು? ಬಿಟ್ಟು ಹೇಗೆ ಕೊಟ್ರಿ ತಾವು ಆ ಟೈಮಲ್ಲಿ, ಹೇಗೆ ಅಂತ? ನಮ್ಗೆ ನಾನೇ ನಮ್ ದೊಡ್ಡಪ್ಪರು ಸ್ವಾಮೀಜಿರಾಗಿದ್ರು. ಅವ್ರಿಗೆ ಮರಿಸ್ವಾಮಿ ಕೊಡ್ಬೇಕಂತ ಅಂದಿದ್ರು. ಹಂಗಾಗಿ ಅಪ್ಪಾಜಿ ಚಿಕ್ಕ ವಯಸ್ಸಿನಲ್ಲೇ ನಮ್ ಬುದ್ಧರಿಗೆ ಬ್ರಹ್ಮಕುಮಾರಿ ಆಶ್ರಮಕ್ಕೆಲ್ಲ ಕರ್ಕೊಂಡ್ ಹೋಗ್ತಿದ್ರು. ಅವ್ರಿಗೆ ದೇವ್ರು ದಿಂಡ್ರ ತುಂಬಾ ಆಸಕ್ತಿ. ಅಪ್ಪಾಜಿ ಒಂದೇ ಮಾತು ಕೇಳಿದ್ರು, ಸ್ವಾಮೀಜಿ ಆಗ್ತೀರಾ ಅಂತ ಹೇಳಿ. ಅವ್ರು ಅಪ್ಪಾಜಿ ನಾನು ಆಗ್ತೀನಿ ಅಂತಂದ್ರು. ಅದು ನಾವು ಹುಟ್ಟಿದಂಗಿಂದಲೇ ಬಂದಿದೆ, ಅದು ವಂಶ ಪರಂಪರೆ ಇದೆ. ಹೌದು. ಈಗ ಮಗ ಅಂದ್ರೆ ಒಬ್ಬ ನಮ್ಮ ಸಹೋದರ ಏನಾಗ್ಬೇಕು ತಮಗೆ? ಅಣ್ಣ ಆಗ್ಬೇಕ ತಮ್ಮ ಅವರು ಈಗ ಮನೆ ಜವಾಬ್ದಾರಿನ ವಹಿಸ್ಕೊಂಡು ತಂದೆ ತಾಯಿ ನೋಡ್ಕೊಂಡು ತಮ್ಮ ಮದುವೆಯನ್ನ ಮಾಡಿ ಈ ತರ ಜವಾಬ್ದಾರಿಗಳನ್ನ ನಿರ್ವಹಿಸ್ತಾ ಇರ್ತಾರೆ. ಆ ಏಜ್ ಅಲ್ಲಿ ಸನ್ಯಾಸಿ ಆದಾಗ ತಮಗೆ ಏನ್ ಅನಿಸ್ತು? ಸ್ವಲ್ಪ ದುಃಖ ಆಯ್ತು ನನಗೆ. ಆದ್ರೂ ಬಿಡು, ಇದು ನಮ್ಮ ಮನೆಗೆ ಇದ್ರೆ ಮಗ ಆಗ್ತಿದ್ರು. ಅವಾಗ ಇವು ಇಡೀ ದೇಶಕ್ಕೆ ಮಗ ಆಗಿದ್ದಾರೆ. ಹಂಗಾಗಿ ಅದು ಖುಷಿ ಇದೆ ನಮಗೆ, ತುಂಬಾ ಖುಷಿ ಇದೆ. ನಮ್ಗೆ ತುಂಬಾ ಖುಷಿ ಇದೆ. ಈಗ ಏನ್ ಹೇಳ್ತೀರಿ? ಮನೆಯನ್ನ ಕೊಟ್ಟಿದ್ದಾರೆ, ಗುರುಗಳೆಲ್ಲರೂ ಸೇರಿ ಈ ಊರ ಕಷ್ಟವನ್ನ ನೋಡ್ಲಾಗಿದೆ. ಏನ್ ತಂದೆ ತಾಯಿ ಏನ್ ಮಾಡ್ತಿದ್ರಮ್ಮ? ಅಪ್ಪಾಜಿ ಫಸ್ಟ್ ಗೆ ಕ್ಲಾಸಿಕಲ್ ಮಾಸ್ಟರ್ ಆಗಿದ್ರು, ಡ್ಯಾನ್ಸ್ ಮಾಸ್ಟರ್ ಆಗಿದ್ರು ನಮ್ಗೆ. ಆಮೇಲೆ ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಬಂತು. ಶಿಲ್ಪಿಗಳು ಹೌದು ಅಪ್ಪಾಜಿ. ಆಮೇಲೆ ಬ್ಯಾಕ್ ಪೇನ್ ಬಂದಿದ್ದಕ್ಕೆ ನಮ್ಮ ಮಠ ಇದೆ, ಸಿದ್ದರಾಮೇಶ್ವರ ಮಠ, ಅಲ್ಲಿ ಪೂಜಾರಿಗೆ ಕೆಲಸ ಮಾಡ್ತಾರ ಅಪ್ಪಾಜಿ. ಅಪ್ಪಾಜಿ ಅಮ್ಮನ ಜೊತೆ ನಾನೇ ಇರೋದು. ತುಂಬಾ ಪ್ರಾಬ್ಲಮ್, ತುಂಬಾ ಕಷ್ಟ ಆಯ್ತು. ನಮ್ಮ ಮನೆ ಇದ್ದಿಲ್ಲ ನಮಗೆ, ತುಂಬಾ ಬಡತನದಲ್ಲೇ ಬೆಳ್ದಾರ ನಾವು. ಪಾಪ ಗುರುಗಳು ನಾವೆಲ್ಲರೂ ಸೇರಿ ನಮ್ ಮನೆ ಕೊಟ್ಟಿದ್ದಾರೆ. ಅವ್ರು 100 ಕೋಟಿ ನಮಸ್ಕಾರ ಮಾಡ್ತೀನಿ. ಎಲ್ಲಿದ್ರಮ್ಮ ಇದಕ್ಕಿಂತ ಮುಂಚೆ? ಎಲ್ಲಿ ವಾಸ ಮಾಡ್ತಾ ಇದ್ರಿ? ಯಾವ ಮನೆಯಲ್ಲಿ ಇದ್ರಿ? ಹೇಗಿದ್ರಿ ಅಂತ? ನಮ್ದು ಮಠ ಇದೆ, ಮಠದಲ್ಲಿ ವಾಸವಾಗಿದ್ವಿ ನಾವು. ಇಲ್ಲ, ಮನೆ ಇದೆ, ಸ್ವಂತ ಮನೆ ಇಲ್ಲ ನಮ್ಗೆ. ಸಿದ್ದರಾಮೇಶ್ವರ ಮಠ ಅಜತ್ ನಗರದಲ್ಲಿ, ಅಲ್ಲೇ ಮೇಲೆ ರೂಮ್ ಇತ್ತು, ಅಲ್ಲಿ ವಾಸವಾಗಿತ್ತು. ಇಲ್ಲ. ಅಪ್ಪಾಜಿ ಫಸ್ಟ್ ಗೆ ಅದೇ ಹೇಳಿದ್ರಲ್ಲ, ಡ್ಯಾನ್ಸ್ ಮಾಸ್ಟರ್ ಆಗಿದ್ರು. ಅವ್ರ ಬ್ಯಾಕ್ ಪೇನ್ ಬಂತು, ಬಿಟ್ರು. ಶಿಲ್ಪಿ ಕೆಲಸನೂ ಮಾಡ್ತಿದ್ರು. ಆಮೇಲೆ ದೊಡ್ಡಪ್ಪ ತೀರ್ಕೊಂಡ್ಮೇಲೆ ಅವ್ರಿಗೆ ಪೂಜಾರಿಗೆ ಕೆಲಸ ಕೊಟ್ರು, ಪೂಜಾರಿ ಕೆಲಸ ಮಾಡ್ತಾ ಇದಾರೆ. ತುಂಬಾ ಖುಷಿ ಇದೆ ನಮಗೆ. 100 ಕೋಟಿ ಶಾಂತರು ಸ್ವಾಮೀಜಿ ನಮಸ್ಕಾರ ಮಾಡ್ತೀನಿ. ದೊಡ್ಡಣ್ಣ ಅವರು ಎಲ್ಲ ಇರಲಿ, ಚೆನ್ನಾಗಿರ್ಲಿ. ಶಶಿಕಲಾ ಅಂತ ಹೇಳಿ ಸ್ವಾಮೀಜಿ ಅಕ್ಕ. ಇದಿಷ್ಟು ಅವ್ರ ಕುಟುಂಬಸ್ಥರ ಮಾತು. ಅವರ ತಂದೆಯವ್ರನ್ನು ಮಾತಾಡಿಸಬಹುದಾಗಿತ್ತು, ಆದ್ರೆ ಅವರು ಇವತ್ತು ಮೌನ ವ್ರತದಲ್ಲಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಹಿಂದಿನಿಂದಲೂ ಕೂಡ ನಮಗೆ ಧಾರ್ಮಿಕ ಟಚ್ ಇತ್ತು. ಹೀಗಾಗಿ ಅವ್ರಿಗೆ ಸನ್ಯಾಸತ್ವವನ್ನ ಸ್ವೀಕಾರ ಮಾಡೋಕೆ ಎಲ್ಲರೂ ಅನುಕೂಲ ಮಾಡಿಕೊಟ್ರು. ನಾವು ಮಠದಲ್ಲಿ ನಮಗೆ ಸ್ವಂತ ಮನೆ ಇರಲಿಲ್ಲ, ಮಠದಲ್ಲೇ ಕೂಡ ನಾವು ಇದ್ವಿ, ಮಠದಲ್ಲೇನೆ ಜೀವನ ಮಾಡ್ತಾ ಇದ್ವಿ. ಈ ಕಷ್ಟವನ್ನ ನೋಡ್ಲಾಗದೆ ಕುಂಚಿಟಿಗ ಮಠಾಧೀಶರಂತ ಶಾಂತಿವೀರ ಸ್ವಾಮೀಜಿ ಅವರು ಇವತ್ತು ಅವರೊಂದು ಗಿಫ್ಟ್ ಆಗಿ ಒಂದು ಮನೆಯನ್ನ ಕೊಟ್ಟಿದ್ದಾರೆ. ಈಗ ಇಮ್ಮಡಿ ಸಿದ್ದರಾಮೇಶ್ವರ ಮತ್ತು ಶಾಂತಿವೀರ ಸ್ವಾಮೀಜಿ ಇಬ್ಬರು ಸ್ನೇಹಿತರು. ಸ್ನೇಹವನ್ನ ಈ ರೀತಿಯಾಗಿ ಕೂಡ ಮಠಾಧೀಶರು ಈ ರೀತಿಯಾಗಿ ತಮ್ಮ ಪೂರ್ವಾಶ್ರಮದ ತಂದೆ ತಾಯಿಗಳ ಸೇವೆಯನ್ನು ಈ ರೀತಿ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ನಿಂಗಪ್ಪ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ.